ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಕೇಳ್ತಾ ಇದ್ರು ಟಿಂಬರ್ ಲೋಡಿಗೆ ಹೋಗ್ತಿಲ್ವಾ, ಟಿಂಬರ್ ಬ್ಲಾಗಿಂಗ್ಗೆ ಬರ್ತಿಲ್ವಲ್ಲ ವಿಡಿಯೋ ಅಂತ. ಇವತ್ತು ನೋಡಿ ಬಂದಿದ್ದೀವಿ. ನಾವು ಯಾಕೆ ಹೋಗ್ತಿರ್ಲಿಲ್ಲ ಅಂದರೆ ಎಲ್ಲ ತೋಟದಲ್ಲಿ ಕಾಫಿ ಕುಯ್ತವ್ರೆ, ಅದಕ್ಕೋಸ್ಕರ ಟಿಂಬರ್ ಇಲ್ಲ. ಬಟ್ ಈ ತೋಟದಲ್ಲಿ ಕುಯ್ದಿದ್ದಾರೆ. 3 ದಿವಸಕ್ಕೆ ಟಿಂಬರ್ ಇದೆ. ಇದಾದ್ಮೇಲೆ ನೋಡ್ಬೇಕೇನೇನಾಗುತ್ತಂತ. ಅಪ್ಪ ಬೇರೆ ಡೀಸೆಲಿಗೆ ಹೋಗಿದ್ರು, ಡೀಸೆಲ್ ಹಾಕ್ಸ್ಕೊ ಬಂದಿದ್ದಾರೆ. ನೋಡ್ತಿದ್ದೀರಲ್ಲ ನಮ್ಮ ಗಾಡಿನ, ನಮ್ಮ ಆನೆ. ಬನ್ನಿ ಅಲ್ಲಿ ಕೆಳಗೆ ಹೋಗಿ ನೋಡೋಣ ಏನೇನಾಗುತ್ತಂತ. ಇಲ್ಲಿ ನೋಡಿ ಹೆಂಗ್ ಲೋಡ್ ಆಗ್ತಿದೆ. ಇದು ಮೊದಲನೇ ಟ್ರಿಪ್. ನಿಮ್ ಮಿಷಿನ್ ಸೌಂಡ್ ಕೇಳಿಸ್ತಾ ಇರ್ಬೋದು ಕುಯ್ತಿರೋದು. ಅಲ್ಲಿಂದ ಕುಯ್ದು ಒತ್ಕೊ ಬಂದು ಇಲ್ಲಿ ಲೋಡ್ ಮಾಡ್ತಾರೆ. ಇಲ್ಲಿಂದ ನಾವು ಹೋಗಿ ಮೇಲೆ ಸ್ವಲ್ಪ ಹೋಗಿ ಅಲ್ಲಿ ತೋರಿಸ್ತೀನಿ, ಮೇಲೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡಿ ಬರ್ಬೇಕು. ಯಾಕಂದ್ರೆ ನಾಳೆ ಒಂದ್ 2 ಟ್ರಾಕ್ಟರ್ ಬರ್ತವೆ, ನಾಳೆ ತುಂಬ್ಕೊಂಡು ಹೋಗೋದು ಫ್ಯಾಕ್ಟ್ರಿಗೆ. ಇವತ್ತು ಬರೀ ಕಾಟಿಂಗ್ ನಮ್ಮ ಗಾಡಿಗೆ. ಬನ್ನಿ ನೋಡೋಣ ಏನೇನಾಗುತ್ತಂತ. ಮೊದಲನೇ ಟ್ರಿಪ್ ಆಗಿ ಬಂದಾಯ್ತು, ಇದು 2ನೇ ಟ್ರಿಪ್. ಮೊದಲನೇ ಟ್ರಿಪ್ ನಿಮಗೆ ತೋರಿಸಿಲ್ಲ, ಲಾಸ್ಟಲ್ಲಿ ತೋರಿಸ್ತೀನಂತೆ. ಈಗ ಇಲ್ಲಿಂದ ಒಂದು 3 ಟ್ರಿಪ್ ಆಗ್ಬೋದು ಅಂದಾಜು. ನಾಳೆ ಬೇರೆ 2 ಟ್ರ್ಯಾಕ್ಟರ್ ಬರ್ತಾರೆ, ಸ್ವರಾಜ್ ಮತ್ತೆ ನ್ಯೂ ಹೋಲ್ಯಾಂಡ್ ಬರುತ್ತೆ ನಾಳೆ. ಡೈರೆಕ್ಟ್ ತುಂಬಿಸ್ಕೊಂಡೆ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಇದು ನೋಡಿ, ಇಲ್ಲಿ ಒಂದು ಸ್ವಲ್ಪ ಹೈಟ್ ಲೋಡ್ ಬರುತ್ತೆ. ಅದಕ್ಕೋಸ್ಕರ ಸೈಡಲ್ಲಿ ಪೋಲ್ಸ್ ಹೊಡಿತಾರೆ. ಯಾಕಂದ್ರೆ ತೋಟದಲ್ಲಿ ಲೆವೆಲ್ ರೋಡ್ ಇರಲ್ಲ. ಅದಕ್ಕೋಸ್ಕರ ಗುಂಡಿ ತಗ್ಗಿರುತ್ತಲ್ವಾ, ಅಲ್ಲಾಡಿ ಮತ್ತೆ ಕೆಳಗೆ ಬಿದ್ದು ಹೋಗುತ್ತೆ. ಅದಕ್ಕೋಸ್ಕರ ಬೀಳ್ಬಾರ್ದಂತ ಸೈಡಿಗೆ ಪೋಲ್ಸ್ ಹೊಡ್ಕೊಂತವ್ರೆ. ಬನ್ನಿ ನೋಡೋಣ ಏನೇನಾಗುತ್ತಂತ. ಇಲ್ಲಿ ನಮ್ಮ ಅಣ್ಣವ್ರು ಅಲ್ಲಿ ಮಾರ್ಕ್ ಮಾಡ್ತಾವ್ರೆ ಟಿಂಬರಿಗೆ. ಅದಿರ್ಲಿ, ಅದು ಆಮೇಲೆ ನೋಡೋಣಂತೆ. ನಮ್ಮ ಗಾಡಿ ರೇಂಜ್ ನೋಡಿ ಹೆಂಗ್ ನಿಂತೈತೆ ಅಂತ, ಒಂಟಿ ಸಲ್ಗ. ಬನ್ನಿ ಅಲ್ಲಿ ಇದು ಅನ್ಲೋಡ್ ಮಾಡಿ 3ನೇ ಟ್ರಿಪ್ಪಿಗೆ ಬರೋಣಂತೆ. ಇದು 3ನೇ ಟ್ರಿಪ್ ಗುರು. ನಾವು ಇಲ್ಲೊಂದು ಸ್ವಲ್ಪ ರಿವರ್ಸ್ ಹೊಡಿತಿದ್ದೀವಿ, ಯಾಕಂದ್ರೆ ಅಲ್ಲಿಂದ ಒತ್ಕೊ ಬರ್ತಾವ್ರ ಅವರು. ನಾವು ಇಲ್ಲೇ ನಿಲ್ಸೋಣ ಅಂತ ಇದ್ದಿದ್ದು, ಬಟ್ ಬೇಡ, ಎಷ್ಟು ದೂರ ಅಂತ ಅವರು ಹೊರ್ತಾರೆ. ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕಲ್ವಾ. ನಮ್ಮ ಗಾಡಿ ಸಿಗಾಕೊಂಡ್ಲಿ, ಬೇರೆ ಗಾಡಿ ತೊಗೊಬಂದು ಹೇಳಿದ್ರೆ ಆಯ್ತು ಅಲ್ವಾ. ಬನ್ನಿ ಅಲ್ಲಿ ರಿವರ್ಸ್ ಹೊಡೆದು ಲೋಡ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ನಮ್ದು ಕಾಟಿಂಗ್ ಹೊಡೆಯೋದು. ಕಾಟಿಂಗ್ ಅಂದರೆ ಚೈನಾಕ್ ಎಳಿತಾ ಇರೋದು. ತೋರಿಸ್ತೀನಿ ಎಷ್ಟೆಷ್ಟು ದೊಡ್ಡದು ಟಿಂಬರ್ ಇದ್ದಾವೆ, ಹೆಂಗೆ ಎಳಿಬೇಕು ಅಂತ. ಬನ್ನಿ, ಇದನ್ನು ಲೋಡ್ ಆದ ತಕ್ಷಣ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ತೋರಿಸ್ತೀನಿ ನಿಮಗೆ. ಇದೇ ನೋಡಿ, ತಗೊಬಂದೆ. ಇದು 3ನೇ ಟ್ರಿಪ್ ಆಗ್ತಾ ಇರೋದು. ತಂದೆಗೆ ಒಂದು ಸ್ವಲ್ಪ ಸಿಗ್ನಲ್ ಕೊಡ್ತೀನಿ ತಡೀರಿ. ಟ್ರ್ಯಾಕ್ಟ್ರಲ್ಲಿ ರಿವರ್ಸ್ ಹೊಡಿಬೇಕಂದ್ರೆ ತುಂಬ ಕಷ್ಟ ಗುರು. ನನಗೆ ಮಾತ್ರ, ಬೇರೆಯವ್ರು ಬೇಗ ಕಲ್ತ್ಕೊಳ್ತಾರೆ, ಅದು ಹೆಂಗಂತ ಗೊತ್ತಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಟಿಪ್ಸ್ ಹೇಳ್ಕೊಟ್ಟಿದ್ರು ನನಗೆ, ಹಿಂಗೆ ರಿವರ್ಸ್ ಹೊಡಿಬೇಕು ಅಂತ. ಅವರು ಟಿಪ್ಸ್ ಯೂಸ್ ಮಾಡಿ ರಿವರ್ಸ್ ಹೊಡೆದೆ, ಬಟ್ ನನಗೆ ತಲೆಗೆ ಹೋಗ್ಲಿಲ್ಲ. ಸಾಯ್ಲಿ ಅದ ಕಡೆ ಅಂತ ಹೇಳಿ ರಿವರ್ಸ್ ಹೊಡೆಯೋದೇ ಬಿಟ್ಟೆ. ಇನ್ನೊಂದ್ಸತಿ ಫ್ರೀ ಇರಬೇಕಾದ್ರೆ ಅವ್ರ ಟಿಪ್ಸು ಮತ್ತೆ ಯೂಸ್ ಮಾಡಿ ಕಲ್ತ್ಕೋಬೇಕು ಆದಷ್ಟು ಬೇಗ ರಿವರ್ಸ್. ನೋಡೋಣ ಬನ್ನಿ ಏನೇನಾಗುತ್ತಂತ. ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾಳೆ, ಅಣ್ಣ ನೀವು ಟ್ರಾಲಿಗೆ ಯಾವ ಕಂಪ್ನಿದು ಯೂಸ್ ಮಾಡ್ತೀರಾ ಅಂತ. ಈಗ ಅನ್ಲೋಡ್ ಆಗಲಿ, ನಿಮಗೆ ತೋರಿಸ್ತೀನಿ ಬನ್ನಿ ಹತ್ರ ಹೋಗಿ ಯಾವ ಕಂಪ್ನಿದು ನಾವು ಜಾಗ ಯೂಸ್ ಮಾಡಿದೀವಿ ಅಂತ. राइट जाओ, सामने जाओ. ಬನ್ನಿ ಇವಾಗ ಯಾವ ಜಾಗ ಕಂಪ್ನಿದು ನಾವು ಯೂಸ್ ಮಾಡೋದಂತ ತೋರಿಸ್ತೀನಿ. ಈ ಜಾಗ ಬಂದ ವಿಕ್ಟ್ರಿ 10 ಟನ್ ಕೆಪಾಸಿಟಿ. ನಾವು ತಂದಿದ್ದು 7,500 ರೂಪಾಯಿನೋ 800 ರೂಪಾಯಿನೋ. ಬಟ್ 4 ವರ್ಷ ಗ್ಯಾರಂಟಿ ಇದೆ. ನಮ್ಮದು ಹಳೇದೊಂದು ಟ್ರ್ಯಾಕ್ಟರ್ ಇತ್ತಲ್ವ, ಅದರಲ್ಲಿ ನಾವು ಇದೇ ವಿಕ್ಟ್ರಿ ಜಾಕೇನೆ ಹಾಕ್ತಿರೋದು. ವಿಕ್ಟ್ರಿ ಜಾಕ್ ಬಿಟ್ಟರೆ ಯಾವುದೂ ಹಾಕಲ್ಲ. ಇನ್ನೊಂದು ಡಿ ಬಾಸ್ ಅಂತ ಬರೆಸ್ಬೇಕು ಬಂಪರಿಗೆ, ಟೈಮ್ ಸಿಕ್ಕಿದ್ರೆ ಬರೆಸ್ಬೇಕು. ನೋಡೋಣ. ಟಿಂಬರೆಲ್ಲ ಅನ್ಲೋಡ್ ಮಾಡಿ ಟ್ರಾಲಿ ಅಲ್ಲೇ ಬಿಚ್ಚಿಟ್ಟು ಬಂದಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮದು ಕಾಟಿಂಗು. ಇದೇನು ಮರ ನೋಡ್ತಿದ್ದೀರಿ, 30 ಅಡಿ ಮರ. 10 ಅಡಿಗೆ 3 ಪೀಸ್ ಮೆಜರ್ಮೆಂಟ್ ಮಾಡಿ 3 ಪೀಸ್ ಮಾಡವ್ರೆ. ಇಲ್ಲಿಂದ ಒಂದೊಂದು ಪೀಸ್ ಹೇಳ್ಕೊಂಡೋಗಿ ಮೇನ್ ರೋಡಿಗೆ ಹಾಕ್ಬೇಕು. ಬನ್ನಿ ನೋಡೋಣ. ಹೇಳ್ಕೊಂಡು ಹೋಗುತ್ತಾ ಇಲ್ವ ಅಂತ ಗೊತ್ತಿಲ್ಲ, ನಾನಂತೂ ಹೇಳಲ್ಲ, ಹೇಳ್ಕೊಂಡು ಹೋಗುತ್ತಂತ. ಒಂದೊಂದು ಸತಿ ಎಷ್ಟೇ ಪವರ್ಫುಲ್ ಟ್ರ್ಯಾಕ್ಟರ್ ಆದ್ರೂ ನಿಲ್ಲುತ್ತೆ ನೋಡಿ. ಟಿಂಬರ್ ಮಾತ್ರ ಹೆವಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ವೀಲಿಂಗ್ ಆಗ್ತಾ ಇದೆ, ಎದೊಳ್ತಿದೆ ಮುಂದ್ಗಡೆಯಿಂದ. ನೋಡೋಣ ಹೇಳ್ಕೊಂಡು ಹೋಗ್ತಾರಾ ಇಲ್ವಾ ಅಂತ ನೋಡಬೇಕು. ಯಾಕಂದರೆ ಪ್ರೆಷರ್ ಜಾಸ್ತಿ ಹಾಕಂಗಿಲ್ಲ, ಕಂಪ್ನಿಯಿಂದನೇ ಹೇಳವ್ರೆ ಒಂದು 3 ಸರ್ವಿಸ್ ತನಕ
ಪ್ರೆಷರ್ ಜಾಸ್ತಿ ಹಾಕಬೇಡಿ, ಹೆವಿ ಲೋಡ್ ಹಾಕಬೇಡಿ ಅಂತ. ಯಾಕಂದರೆ ಇಂಜಿನ್ ಸಿಟ್ಟಿಂಗ್ ಆಗಬೇಕಲ್ವಾ, ಅದಕ್ಕೋಸ್ಕರ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ. ಎಲ್ಲಾದರೂ ಹೊಸ ಟ್ರ್ಯಾಕ್ಟ್ರ್ ತೊಗೊಂಡಿದ್ರೆ ಹೆವಿ ಲೋಡ್ ಹಾಕಿ ಗಾಡಿ ಹೊಡಿಬೇಡಿ ಒಂದು 3 ಸರ್ವಿಸ್ ತನಕ. ಬನ್ನಿ ನೋಡೋಣ ಏನೇನಾಗುತ್ತಂತ. ಏನೇ ಹೇಳಿ ಗುರು, ನಮ್ಮ ಗಾಡಿ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ವೀಲಿಂಗ್ ಹೊಡಿತಾ ಇದೆ. ಯಾಕಂತ ಗೊತ್ತಿಲ್ಲ, ಟಿಂಬರು ಹೆವಿ ಇದೆ ಮಾತ್ರ. ಮೊದಲು ಹಿಂಗೆ ಏನು ವೀಲಿಂಗ್ ಹೊಡಿತಿರ್ಲಿಲ್ಲ, ಬಟ್ ಇವತ್ತು ವೀಲಿಂಗ್ ಆಗ್ತಾ ಇದೆ. ತಂದೆನೂ ರೀಕ್ಲಚ್ ಹೊಡಿತಲ್ಲ, ಯಾಕಂದರೆ ಮೊದಲು ಸಿಕ್ಕಾಪಟ್ಟೆ ರೀಕ್ಲಚ್ ಹೊಡಿತಾ ಇದ್ರು ನಮ್ಮ ತಂದೆ. ಬಟ್ ಇವಾಗ ಕಮ್ಮಿ ಮಾಡಾರೆ, ಯಾಕಂದರೆ ಸುಮ್ಮನೆ ಕ್ಲಚ್ ಪ್ಲೇಟು ಹೋಗ್ಬಿಡುತ್ತಲ್ವ ಗುರು, ಅದಕ್ಕೋಸ್ಕರ. ಮತ್ತು ನಮ್ಮ ತಲೆ ಮೇಲೆ ಬರುತ್ತೆ, ಅದಕ್ಕೋಸ್ಕರ ನಾವೇ ಯಾಕೆ ಸುಮ್ಮನೆ ಆರಾಮಾಗಿ ಮಾಡ್ಕೊಳೋಣ ಅಂತೇಳಿ ಜಾಸ್ತಿ ಏನು ರೀಕ್ಲಚ್ ಹೊಡಿತಿಲ್ಲ. ಬನ್ನಿ ನೋಡೋಣ ಏನೇನಾಗುತ್ತಂತ. ನಮ್ಮ ತಂದೆ ಮಾತ್ರ ಸೂಪರ್ ಡ್ರೈವರ್ ಮಾತ್ರ, ಯಾರು ಹೇಳಿ. ನಮ್ಮ ತಂದೆ ಅಂತಲ್ಲ, ಎಲ್ಲರೂ ಸೂಪರ್ ಡ್ರೈವರೇ. ಏನಂತೀರಾ ಕಮೆಂಟಲ್ಲಿ ತಿಳಿಸಿ. ಮೊದಲನೇ ಪೀಸ್ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಗುರು. ಗಾಡಿ ಬೇರೆ ಹತ್ತುತ್ತಾ ಇರಲಿಲ್ಲ, ವೀಲಿಂಗ್ ಬೇರೆ ಆಗ್ತಿತ್ತು, ಹೆವಿ ಪೀಸ್ ಇತ್ತಲ್ವಾ. ಬಟ್ ಆದರೂ ನಾವು ಬಿಟ್ಟಿಲ್ಲ, ಹಿಂದೆ ಮುಂದೆ ಮಾಡಿ ಆರಾಮಾಗಿ ಎಳ್ಕೊಂಡೋಗಿ ರೋಡಿಗೆ ಬಿಸಾಕ್ ಬಂದಾಯಿತು. ಎರಡನೇ ಪೀಸ್ ಏನು ಅಷ್ಟೇನು ಕಷ್ಟ ಆಗ್ತಿಲ್ಲ ನಮಗೆ, ಸಣ್ಣದೇ. ಇದಕ್ಕಿಂತ ದೊಡ್ಡದು ಇದ್ದಾವೆ, ಅದು ಎಳಿಬೇಕು, ನೋಡೋಣ ಎಳಿತಾ ಇಲ್ವಾ ಅಂತ. ಇನ್ನೊಂದು ಹೇಳಬೇಕಿತ್ತು, ನಮ್ಮ ಗಾಡೀಲಿ ಇರೋದು ಅರ್ಜುನ್ 605 ಇಂಜಿನು. ಬಟ್ 605 ಇಂಜಿನ್ಗಿಂತ ಪವರ್ಫುಲ್ ಇದೆ ಈ ಗಾಡೀಲಿ. 188 Nm ಟಾರ್ಕ್ ಜನ್ರೇಟ್ ಮಾಡಿಕೊಡುತ್ತೆ. ಹೈ ಟಾರ್ಕ್ ಗಾಡಿ ನಮ್ದು ಹಿಂದೂಸ್ತಾನಿದು. ಇಲ್ಲೊಂದು ಪೀಸ್ ಹೇಳ್ಕೊಂಬರ್ತಿದ್ದೀವಿ ನೋಡಿ, ಸಿಕ್ಕಾಪಟ್ಟೆ ಹೆವಿ ಇದೆ ಮಾತ್ರ. ಇದರಲ್ಲೇ ವೀಲಿಂಗ್ ಜಾಸ್ತಿ ಆಗ್ತಿರೋದು ನಮ್ಮ ಗಾಡಿ. ಇನ್ನೊಂದು ಏನಂದರೆ, ನಮ್ಮ ತಂದೆ ಜಾಸ್ತಿ ಸ್ಟೇರಿಂಗ್ ಏನು ತಿರುಗಿಸಲ್ಲ, ಬರೀ ಸಿಂಗಲ್ ಹೊಡೆದೇ ಲೆಫ್ಟ್ ರೈಟು ತಿರುಗಿಸ್ಕೊಳ್ತಾರೆ. ಯಾಕಂದರೆ ಸ್ಟೇರಿಂಗ್ ಹೊಡೆದ್ರೆ ಕರೆಕ್ಟಾಗಿ ಗ್ರಿಪ್ ಸಿಗಲ್ಲ ಅವರಿಗೆ, ಅದಕ್ಕೋಸ್ಕರ ಸಿಂಗಲ್ ಹೊಡೆದೇ ಲೆಫ್ಟ್ ರೈಟು ಮಾಡ್ಕೊಳೋದು. ನಮ್ಮ ತಂದೆಗೆ ಗೊತ್ತು, ಅವರೇ ಎಕ್ಸ್ಪರ್ಟು ಇದರಲ್ಲಿ. ಅವರಿಗೆ ಎಲ್ಲ 35 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆಯಲ್ವಾ, ಅವರೇ ಕರೆಕ್ಟು. ನಮಗೇನು ಅಷ್ಟೇನು ಐಡಿಯಾ ಇಲ್ಲ, ನಾವು ಟಿಂಬರ್ ಏನು ಹೊಡಿಯೋಲ್ಲ. ನಮ್ಮದು ಇನ್ನೊಂದು ಅಂಬಾರಿ ಇದೆ, ಕಂಪ್ರೆಸರ್ ಟರ್ಬೋ ಮಹೇಂದ್ರ ಇದೆಯಲ್ಲ, 11 ಅಂಬಾರಿ. ಇದು ನಮ್ಮಪ್ಪಂದು ಆನೆ ಇದು. ಏನಂತೀರಾ? ಬನ್ನಿ ಅಲ್ಲಿ ಮುಂದೆ ಬೇರೆ ಕಡೆಯಿಂದ ವಿಡಿಯೋ ಮಾಡ್ತೀನಿ ಬನ್ನಿ. ನೋಡಿ ಹೆಂಗೆ ಹೇಳ್ಕೊಂಡು ಹೋಗ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ನೋಡಿರ್ಬೋದು, ದಮ್ ಸಿಕ್ಕಾಪಟ್ಟೆ ಇದೆ ಗಾಡೀಲಿ ಮಾತ್ರ. 188 Nm ಟಾರ್ಕ್ ಜನ್ರೇಟ್ ಮಾಡಿಕೊಡುತ್ತಂದರೆ ಅದು ತುಂಬ ದೊಡ್ಡ ಅಮೌಂಟೇ ಅಲ್ವಾ. ನಮ್ಮ ತಂದೆ ಎಲ್ಲ ಆಲ್ಮೋಸ್ಟ್ ಗಾಡಿ ಓಡಿಸೋರೆ, ಬಟ್ ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಈ ಗಾಡಿಲೇ ಪವರ್ಫುಲ್ ಇರೋದಂತ ಹೇಳ್ತಾವ್ರು ನಮ್ಮ ತಂದೆ. ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಪವರ್ಫುಲ್ ಇದೆ ಟ್ರ್ಯಾಕ್ಟ್ರು. ನಾವೇನು ಕಂಪ್ನಿಗೋಸ್ಕರ ಪ್ರಮೋಷನ್ ಏನು ಮಾಡ್ತಿಲ್ಲ, ಇದು ನನ್ನ ಪರ್ಸ್ನಲ್ ಚಾನಲ್ಲು. ಯಾರಪ್ಪನ ಮನೆಗೆ ನಾವು ಎದುರಂಗಿಲ್ಲ. ಇದು ಚೆನ್ನಾಗಿದ್ದರೆ ಚೆನ್ನಾಗಿದ್ದೀವಿ ಅಂತೀವಿ, ಚೆನ್ನಾಗಿರಲಿಲ್ಲ ಅಂದರೆ ಚೆನ್ನಾಗಿಲ್ಲ, ವೇಸ್ಟ್ ಟ್ರ್ಯಾಕ್ಟ್ರು ಅಂತ ಹೇಳ್ತೀವಿ. ಬಟ್ ಇದರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಫುಲ್ ಪವರ್ಫುಲ್ ಇದೆ ಗಾಡಿ ಮಾತ್ರ. ಇದೊಂದು ಪೀಸ್ ಹೇಳ್ದು, ಇನ್ನೊಂದು ಪೀಸ್ ಇದ್ದೆ, ಅದು ಹೇಳ್ದಾಕಿ ನಮ್ಮದು ಕಾಟಿಂಗ್ ಇಲ್ಲಿಗೆ ಮುಗಿಯುತ್ತೆ. ನಾಳೆ ಬಂದು ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಂತೆ, ಊಟ ಮಾಡ್ಕೊಂಡು ಹೋಗೋದೆ ಅಲ್ವಾ. ಇನ್ನೊಂದು ಹೇಳಬೇಕಿತ್ತು, ನಾನು 4 ದಿವಸ ಬಂದಿರಲಿಲ್ಲ ಟಿಂಬರಿಗೆ. ಬೇರೆ ಟ್ರ್ಯಾಕ್ಟ್ರ್ ಬಂದಿತ್ತು ಸೇಮ್ HP ದು, ಬಟ್ ಅವ್ರ ಕೈಯಲ್ಲಿ ಅಲ್ಲಾಡ್ಸೋಕೆ ಆಗಿರಲಿಲ್ಲ. ನಮ್ಮ ಗಾಡಿ ಥರ ಅದು ಹೇಳ್ಕೊಂಡು ಹೋಗಿರಲಿಲ್ಲ. ಹೆಸ್ರು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಅವ್ರಿಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ. ಬನ್ನಿ ನೋಡೋಣ ಏನೇನಾಗುತ್ತೆ. ಎಲ್ಲ ಟಿಂಬರ್ ಪೀಸ್ ಎಲ್ಲ ಕಾಟಿಂಗ್ ಮಾಡಾಯಿತು. ಈಗ ಹೋಟ್ಲಿಂದ ಊಟ ಬಂದಿದೆ, ಊಟ ಮಾಡ್ಕೊಂಡು ಹೋಗೋದೆ ಮನೆಗೆ. ನಾಳೆ ಬಂದೆ ಪಾರ್ಟ್ ಕಂಟಿನ್ಯೂ ಮಾಡ್ತೀನಂತೆ. ನಾಳೆ 3 ಗಾಡಿ ಇರ್ತವೆ, ನಮ್ಮ ಗಾಡಿನೂ, ಸ್ವರಾಜು ಮತ್ತು ನ್ಯೂ ಹೋಲ್ಯಾಂಡ್. ಬನ್ನಿ ನೋಡೋಣ ಏನೇನಾಗುತ್ತೆ. ಸಿಗ್ತೀನಿ ನಾಳೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಹೇಳಿದ್ದೆ ನಾಳೆ ಬಂದು ಕಂಟಿನ್ಯೂ ಮಾಡ್ತೀನಿ ಅಂತ. ಇವತ್ತು 3 ಗಾಡಿ ಬಂದವೆ, ಸ್ವರಾಜು, ನಮ್ದೊಂದು ಗಾಡಿ ಮತ್ತು ಇನ್ನೊಂದು ನ್ಯೂ ಹೋಲ್ಯಾಂಡ್. 3 ಗಾಡಿ ಲೋಡ್ ಮಾಡ್ಕೊಂಡು ಹೋಗೋದು. ಬನ್ನಿ ನೋಡೋಣ, ಲೋಡ್ ಮಾಡ್ಕೊಂಡು ಹೋಗೋಣ. ಏನೇ ಹೇಳಿ ಗುರು, ಇವ್ರು ಟಿಂಬರ್ ಲೋಡ್ ಮಾಡೋದು ನೋಡೋಕ್ಕೆ ಒಂಥರ ಮಜಾ ಅಲ್ವಾ. ಅದೊಂದು ಕಿರ್ಚಾಟ ಆಡ್ಕೊಂಡು ಸಖತ್ತಾಗಿ ಲೋಡ್ ಮಾಡ್ತಾರೆ. ನಮ್ಮ ಕೈಲಂತೂ ಲೋಡ್ ಮಾಡೋಕ್ಕಾಗಲ್ಲ. ಟಿಂಬರ್ ಅವ್ರಿಗೆ ಲೋಡ್ ಮಾಡಬೇಕು, ಅವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ಅದಕ್ಕೋಸ್ಕರ ಅವರೇ ಮಾಡಬೇಕು. ಬನ್ನಿ ನೋಡೋಣ, ಅಲ್ಲೇ ಲೋಡ್ ಮಾಡ್ಕೊಂಡೆ ಅಲ್ಲಿ ಮೇಲೆ ಹತ್ತುತ್ತಾ ಇಲ್ವ ಅಂತ ನೋಡೋಣ. ನಮ್ಮ ಗಾಡಿ ಲೋಡ್ ಆಯಿತು, ಇನ್ನು 2 ಗಾಡಿ ಬಾಕಿ ಇದ್ದಾವೆ. ಇಲ್ಲಿಂದ ನೋಡಬೇಕು ನಮ್ಮ ಗಾಡಿ ಹತ್ತುತ್ತಾ ಇಲ್ವಾ ಅಂತ. ನನಗಂತೂ ಡೌಟು ಹತ್ತಲ್ಲ ಇಲ್ಲಿ ಅಂತ, ಯಾಕಂದರೆ 7 ಟನ್ ಇದೆ, ಹತ್ತದೇ ತುಂಬ ಕಷ್ಟ ಇದೆ. 3 ಗಾಡಿನೂ ಹತ್ತಲ್ಲ, ಆದರೂ ನೋಡಬೇಕು. ಒಂದೊಂದು ಗಾಡಿಗೆ ಚೈನ್ ಹಾಕಿ ಎಳಿಬೇಕು. ನೋಡಿ ಹತ್ತುತ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಟ್ರೈ ಅಂತೂ ಮಾಡ್ತೀವಿ, ಹತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಹತ್ತುತ್ತಾ ಇಲ್ಲ. ಸೊ ಇದಕ್ಕೆ ರಿವರ್ಸ್ ಹೊಡೆದು ಈಗ ನ್ಯೂ ಹೋಲ್ಯಾಂಡಿಗೆ ಕರ್ಕೊಬಂದು ಹತ್ತಿಸ್ಬೇಕು. ಬನ್ನಿ.
ಇಲ್ಲಿಂದ ತಂದು ರಿವರ್ಸ್ ಹೊಡಿತಾ ಇದ್ದಾರೆ, ಹತ್ತಲ್ಲ ಅಂದರು. ಅದೇನು ಮಾಡೋಕ್ಕಾಗಲ್ಲ, ಹತ್ತಿಲ್ಲ ಅಂದರೆ ಒಂದೊಂದು ಕಡೆ ಹತ್ತಲ್ಲ. ಇಲ್ಲ ಟ್ರ್ಯಾಕ್ಟ್ರು ಎಷ್ಟೇ ಟ್ರ್ಯಾಕ್ಟ್ರು ಪವರ್ಫುಲ್ ಇದ್ದರೂ ಒಂದೊಂದು ಕಡೆ ಹತ್ತಲ್ಲ. ಏನು ಹೇಳ್ತೀರಾ ಅಲ್ವಾ? ಬನ್ನಿ ಬರಲಿ. ಈಗ ನ್ಯೂ ಹೋಲ್ಯಾಂಡ್ ಅಲ್ಲಿ ಕೆಳಗೆ ನಿಂತಿದೆ, ಅದಕ್ಕೆ ಕಟ್ಟಿ ಎಳ್ಕೊಂಡು ಹೋಗ್ಬೇಕು. ಸ್ವರಾಜು ಆಲ್ರೆಡಿ ಗಾಡಿ ಲೋಡ್ ಆಗಿ ಅಲ್ಲಿ ನಿಂತಿದೆ, ಒಂದೇ ಸತಿ 3 ಗಾಡಿನೂ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಎಳ್ದಾದ್ಮೇಲೆ ನ್ಯೂ ಹೋಲ್ಯಾಂಡಿಗೆ ಲೋಡ್ ಮಾಡಿ ಹೋಗ್ತಾ ಇರೋದೆ. ಬನ್ನಿ ನೋಡೋಣ ಏನೇನಾಗುತ್ತಂತ. ನ್ಯೂ ಹೋಲ್ಯಾಂಡಿಗೆ ಚೈನ್ ಹಾಕಿ ಎಳ್ಕೊ ಬರ್ತಿದ್ದಾರೆ. ಅವ್ರು ಬೇರೆ ಟ್ರಾಲಿಗೆ ಡೈರೆಕ್ಟ್ ಕಟ್ಟಿದ್ದಾರೆ, ಇಂಜಿನಿಗೆ ಕಟ್ಟಿಲ್ಲ. ಟ್ರಾಲಿ ಅವರು ಬಿಚ್ಚಲ್ಲ ಅಂದರು, ಅದಕ್ಕೆ ಆಯ್ತು ಸರಿ ಅಂತ ಹೇಳಿ ಟ್ರಾಲಿಗೆ ಹಾಕಿದ್ದೀವಿ ಚೈನು. ನೋಡ್ಬೇಕಲ್ಲಿ ಮೇಲೆ ಹತ್ತೋಗುತ್ತಾ ಇಲ್ವಾ ಅಂತ. ನಮ್ಮ ಗಾಡಿ ಸ್ವಲ್ಪ ಲೋಡ್ ಇರ್ತಿದ್ದೆ, ಹತ್ಕೊಂಡು ಹೋಗ್ತಾಯಿತ್ತು. ಬಟ್ ಸ್ವಲ್ಪ ಹೆವಿ ಲೋಡ್ ಇದೆ, ಒಂದು 8-7 ಟನ್ ಇರ್ಬೋದು, ಅದಕ್ಕೋಸ್ಕರ ಹತ್ತಲ್ಲ. ನೋಡೋಣ ಬನ್ನಿ ಏನೇನಾಗುತ್ತೆ. ನ್ಯೂ ಹೋಲ್ಯಾಂಡು ನಮ್ಮ ಗಾಡಿಗೆ ಎಳ್ಕೊ ಬಂದಿದೆ, ಪರವಾಗಿಲ್ಲ. ಇದೆ ಗಾಡಿ ನ್ಯೂ ಹೋಲ್ಯಾಂಡಲ್ಲಿ. ಈಗ ಇದಾದ ತಕ್ಷಣ ನಮ್ಮ ಗಾಡಿಯಲ್ಲಿ ಇನ್ನೊಂದು ಸ್ವಲ್ಪ ಲೋಡ್ ಆಗುತ್ತೆ ಮೇಲೆ, ಮತ್ತು ನ್ಯೂ ಹೋಲ್ಯಾಂಡು ಕೆಳಗಿಂದ ಮತ್ತೆ ಲೋಡ್ ಮಾಡ್ಕೊಬರ್ಬೇಕಲ್ಲ, ಒಂದು ಸ್ವಲ್ಪ ಬಾಕಿ ಇದೆ. ಅದು ನ್ಯೂ ಹೋಲ್ಯಾಂಡಿಗೆ ಹಾಕ್ಕೊಂಡು ಬರ್ತಾ ಇರೋದೆ. ಆಮೇಲೆ 3 ಗಾಡಿನೂ ಒಟ್ಟಿಗೆ ಹೋಗೋದು. ಬನ್ನಿ 3 ಗಾಡಿ ಲೋಡ್ ಮಾಡ್ಕೊಂಡು ಒಟ್ಟಿಗೆ ಹೋಗೋಣಂತೆ. ನ್ಯೂ ಹೋಲ್ಯಾಂಡಿಗೆ ಲೋಡ್ ಆಗ್ತಿದೆ, ನಮ್ಮ ಟ್ರ್ಯಾಕ್ಟ್ರಲ್ಲಿ ಲೋಡ್ ಆಗಿ ನಿಂತಿದೆ. ಇದು ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡೋಗಿ ಮೇಲೊಂದು ಸ್ವಲ್ಪ ಲೋಡ್ ಮಾಡೋದಿದೆ. ಬನ್ನಿ ಅಲ್ಲಿ ಇದಾದ ತಕ್ಷಣನೇ ಮೇಲೆ ಹೋಗೋಣಂತೆ. ನ್ಯೂ ಹೋಲ್ಯಾಂಡು ಲೋಡ್ ಆಗಿ ಬಂದಿದೆ. ಈಗ ಅರ್ಧನೇ ಲೋಡ್ ಆಗಿರೋದು, ಒಂದು 4 ಟನ್ ಇದೆ. ಇಲ್ಲೊಂದು 4 ಟನ್ ಇರಬೇಕು. ಇಲ್ಲೊಂದು ಲೋಡ್ ಮಾಡ್ಕೊಂಡು ಹೋಗಬೇಕು. 2 ಗಾಡಿ ಲೋಡ್ ಆಗಿ ನಿಂತೈತೆ, ಇದೇ ಲಾಸ್ಟ್ ಲೋಡು. ಹತ್ತತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಹತ್ಬೋದು, ಯಾಕಂದರೆ ಇದು 4 ಟನ್ ಇರೋದಲ್ವ, ಹತ್ತು ಬರುತ್ತೆ. ನೋಡಿದ್ರಲ್ಲ ನ್ಯೂ ಹೋಲ್ಯಾಂಡ್ ಪವರ್ ಹಿಂಗೆ ಎತ್ಕೊಬರ್ತಿದೆ. ಜಸ್ಟ್ 32 HP ಏನೋ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಎಷ್ಟು HP ಅಂತ ಇದು. ಬನ್ನಿ ಇದು ಹತ್ತು ಹೋಗಿದೆ. ಈಗ ಅಲ್ಲಿಂದ ಮುಂದೆಯಿಂದ ಲೋಡ್ ಮಾಡ್ಕೊಂಡು ಹೊರಡದೆ. ನ್ಯೂ ಹೋಲ್ಯಾಂಡ್ ಈಗ ಇಲ್ಲಿ ಫೈನಲ್ ಲೋಡ್ ಆಗಿದೆ, ಹಗ್ಗ ಹೊಡಿತಿದ್ದಾರೆ ಅಷ್ಟೇ. ಹಗ್ಗ ಹೊಡೆದ ತಕ್ಷಣ ಹೊರಡೋದು. ಎಲ್ಲರೂ ಊಟ ಮಾಡ್ಕೊಳ್ತವ್ರೆ. ನನಗೆ ನಮ್ಮ ತಂದೆ ಕೇಳಿದ್ರು ಊಟ ಮಾಡೋಕ ಅಂತ, ಬಟ್ ನಾನು ಮಾಡಲ್ಲ ಅಂದೆ. ಇಲ್ಲ ನಮ್ಮ ಗಾಡಿ ತೋರಿಸ್ತೀನಿ ಬನ್ನಿ. ನಮ್ಮ ಗಾಡಿನೂ ಇಲ್ಲಿ ನಿಂತಿದೆ, ಸ್ವರಾಜಲ್ಲಿ ಮೇನ್ ರೋಡಲ್ಲಿ ನಿಂತಿದೆ ಲೋಡ್ ಆಗಿ. ಹಗ್ಗ ಹೊಡೆದ ತಕ್ಷಣ ಊಟ ಮಾಡ್ಕೊಂಡು ಹೊರಡದೆ. ಅಲ್ಲಿ ಮೇನ್ ರೋಡಿಗೆ ಹೋಗಿ ನೋಡೋಣ ಏನೇನಾಗುತ್ತೆ. ಬನ್ನಿ 3 ಅಂಬಾರಿನೂ ಫುಲ್ ಲೋಡ್ ಆಗಿ ನಿಂತಿದೆ ನೋಡಿ. ಇಲ್ಲಿ ಸ್ವರಾಜ್ ಗಾಡಿ ಟ್ರಾಲಿ ಟೈರ್ ಪಂಚರ್ ಹಾಕ್ಸ್ತಾ ಇದ್ದೇವೆ. ಪಂಚರ್ ಹಾಕ್ಸ್ಕೊಂಡು ಬೇಗ ಫಿಟ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಹಂಗೆ 3 ಗಾಡಿನೂ ನಮ್ಮ ಅಂಬಾರಿ ಫುಲ್ ಲೋಡಾಗಿ ನಿಂತೈತೆ, ಹೋಗ್ತಾ ಇರೋದೆ. ಪಂಚರ್ ಹಾಕ್ಕೊಂಡು ಹೋಗೋದೆ. ಬನ್ನಿ ಪಂಚರ್ ಹಾಕ್ಸ್ಕೊಂಡು ಹೋಗೋಣ. ಟಿಂಬರ್ ಗಾಡಿ ಯಾವುದೇ ಆಗಲಿ ಪಂಚರ್ ಆದರೆ ಸಿಕ್ಕಾಪಟ್ಟೆ ಕಷ್ಟ ಗುರು. ಜಾಕ್ ಇಟ್ಟು ಏರಿಸಿ ಟೈರ್ ಬಿಚ್ಚೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ಫುಲ್ ಹೆವಿ ಲೋಡ್ ಇರುತ್ತಲ್ವ. ಜಾಕ್ ಏರ್ಸೋಕ್ಕೂ ತುಂಬಾ ಕಷ್ಟ. ಏನು ಮಾಡೋದು ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಪಂಚರ್ ಹಾಕ್ಸ್ಕೊಂಡು ಹೋಗ್ತಾ ಇರೋಣ ಬೇಗ, ಆದಷ್ಟು ಬೇಗ. ಸಂಜೆ ರಾತ್ರಿ ಆಗ್ಬಿಡುತ್ತೆ ಮೇಲೆ ಹೋಗ್ತಾ. ಪಂಚರ್ ಹಾಕಾಯ್ತು, ಈಗ ಏರ್ ಹಿಡಿತಾವ್ರೆ. ಏರ್ ಹಿಡ್ದೆ ಫಿಟ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ನೋಡೋಣ ಏನೇನಾಗುತ್ತಂತ. ಟೈರೇ ಕೂರ್ತಿರ್ಲಿಲ್ಲ ಗುರು, ರಾಡಲ್ಲಿ ಮಣ್ಣು ಬಿಡಿಸಿ ಈಗ ಕೂರಿಸ್ಕೊಂಡು ಹೋಗ್ಬೇಕು. ಲೋಡ್ ಗಾಡಿ ಮಾತ್ರ ಪಂಚರ್ ಆದರೆ ಸಿಕ್ಕಾಪಟ್ಟೆ ರಿಸ್ಕ್ ಗುರು. ಡ್ರೈವರ್ ಕೆಲಸನೇ ಸಿಕ್ಕಾಪಟ್ಟೆ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು, ಜವಾಬ್ದಾರಿ ಬಂದಮೇಲೆ ಮಾಡಲೇಬೇಕಲ್ವಾ ಅಲ್ವಾ. ಬನ್ನಿ ಇದು ಕೂರಿಸ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಒಂದೇ ಟೈರಿಗೆ 3 ಜನ ಬೋಲ್ಟ್ ಹಾಕ್ತವ್ರೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ನೋಡಲೇಬೇಕು, ನೀವು ನೋಡಿದಲ್ಲಿ ಮತ್ತೆ ಯಾರು ನೋಡ್ತೀರಾ ಅಲ್ವಾ. ಬನ್ನಿ ಗಾಡಿ ಬಿಡೋಣ ಈಗ ಇಲ್ಲಿಂದ. ಬನ್ನಿ ಪಂಚರ್ ಎಲ್ಲ ಹಾಕಾಗಿದೆ, ಹೊರಡದೆ ಇಲ್ಲಿಂದ. ಮುಂದೆ ಹೋಗಿ ನೋಡೋಣ ಏನಾಗುತ್ತಂತ ಅಲ್ವಾ. ಸಂಜೆ ಲೇಟ್ ಆಗಿಬಿಟ್ರೆ ಕಷ್ಟ, ಆಮೇಲೆ ರಾತ್ರಿ ಆಗೋಗುತ್ತೆ ಅನ್ಲೋಡ್ ಆಗೋದು ಅಲ್ವಾ. ಬನ್ನಿ ಹೊರಡೋಣ ಇಲ್ಲಿಂದ.
ಸ್ವರಾಜು ಮತ್ತು ಹೋಲಾಂಡು ಮುಂದೆ ಹೋಗಾಯ್ತು, ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಅರ್ಜೆಂಟ್ ಮಾಡಲ್ಲ, ಟಿಂಬರ್ ಲೋಡ್ ಅಲ್ವಾ, ಅದಕ್ಕೋಸ್ಕರ ನಿಧಾನವೇ ಪ್ರಧಾನ ಅಲ್ವಾ. ಬನ್ನಿ. ಆದರೆ ನಮ್ಮ ಗಾಡಿ ಥರ್ಡ್ ಗೇಡಲ್ಲೂ ಅಪ್ಪಲ್ಲೇ ಹೋಗ್ತಾ ಇದೆ. ನಮ್ಮ ಗಾಡಿ ಬಂದು ಮ್ಯಾಕ್ಸಿಮಮ್ ಸ್ಪೀಡು 20 ಮೇಲೆ ಹೋಗಲ್ಲ, ಯಾಕಂದರೆ ಪಂಪ್ ಇನ್ನೂ ಓಪನ್ ಮಾಡಿಸಿಲ್ಲ ನಾವು. ಪಂಪ್ ಓಪನ್ ಮಾಡಿಸಿದ್ರೆ ಜಾಸ್ತಿ ಡೀಸೆಲ್ ಕುಡಿಯುತ್ತೆ, ಅದಕ್ಕೋಸ್ಕರ ನಾವು ಇನ್ನೂ ಮಾಡಿಸಿಲ್ಲ. ಮಾಡಿಸೋದೇನು ಅವಶ್ಯಕತೆ ಇಲ್ಲ, ಐಟಾರ್ಕ್ ಗಾಡಿ ಅಲ್ವಾ, 20ರಲ್ಲೂ ದಮ್ಮಿದೆ ಗಾಡಿಗೆ ಅಲ್ವಾ. ಬನ್ನಿ ಫ್ಯಾಕ್ಟ್ರಿಗೆ ಹೋಗಿ ನೋಡೋಣ ಏನಾಗುತ್ತಂತ. 3 ಗಾಡಿನೂ ಹೋಗಿ ಅನ್ಲೋಡ್ ಮಾಡ್ಕೊಂಡೆ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. ಅವರು 2 ಗಾಡಿ ಮೂಡಿಗೆರೆ ಅವರೇ, ಅವ್ರು ಆ ಕಡೆಯಿಂದ ಹೋದರೆ ನಾವು ಬೇಲೂರಿಗೆ ಹೋಗಿ ಸ್ವಲ್ಪ ಬೇಲೂರಲ್ಲಿ ಕೆಲಸ ಇದೆ, ಅದು ಮುಗಿಸ್ಕೊಂಡು ಹೋಗ್ತೀವಿ ಮನೆಗೆ. ಸರಿಯಾಗಾದರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.